ವೆಲ್ಕಮ್ ಟು ಒನ್ ಫ್ರಮ್ ಔರ್ ಸೀನ್ಸ್. ಚೀನಾ ಅಧಿಕೃತವಾಗಿ AI ಚಾಲಿತ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಇದು ಅಂತರಿಕ್ಷ ಅನ್ವೇಷಣೆಯ ಹಾಗೂ ಜಾಗತಿಕ ತಂತ್ರಜ್ಞಾನ ಪರಿವರ್ತನೆಯನ್ನು ಮರುಸ್ವರೂಪಗೊಳಿಸಬಹುದಾದ ಹೊಸ ಆವಿಷ್ಕಾರ. ಇನ್ನು ಇತರ ದೇಶಗಳು ತಮ್ಮದೇ ಆದ AI ಉಪಗ್ರಹ ಯೋಜನೆಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಈ ಉಪಗ್ರಹಗಳು ಕೇವಲ ದತ್ತಾಂಶವನ್ನು ರವಾನಿಸುವುದಿಲ್ಲ. ಅವು ರಿಯಲ್ ಟೈಮ್ನಲ್ಲಿ ವಿಶ್ಲೇಷಣೆ ನಡೆಸಿ ಗ್ರೌಂಡ್ ಕಂಟ್ರೋಲ್ಗಾಗಿ ಕಾಯ್ದೆ ತೀರ್ಮಾನಗಳನ್ನು ತೆಗೆದುಕೊಳ್ಳಬಲ್ಲವು. AI ಉಪಗ್ರಹಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಗೊತ್ತಾ? ಸಂಪ್ರದಾಯ ಉಪಗ್ರಹಗಳಿಗಿಂತ ವಿಭಿನ್ನವಾಗಿ AI ಸಬಳಿತ ಉಪಗ್ರಹಗಳು ಸ್ವತಂತ್ರವಾಗಿ ಅನಿಯಮಿತ ಶಕ್ತಿಗಳನ್ನು ಪತ್ತೆಹಚ್ಚಿ, ಸಂಕೀರ್ಣ ದತ್ತಾಂಶಗಳನ್ನು ಸಂಸ್ಕರಿಸಿ ಮತ್ತು ಬಾಕಿ ವಸ್ತುಗಳ ಬೆದರಿಕೆಯನ್ನು ಅನ್ವೇಷಿಸಬಲ್ಲವು. ಚೀನಾದ AI ಉಪಗ್ರಹಗಳು ರಕ್ಷಣಾ, ಸಂಶೋಧನಾ ಮತ್ತು ಅಂತರಿಕ್ಷ ಪ್ರಭಾವದಲ್ಲಿ ತಂತ್ರಜ್ಞಾನಗಳನ್ನು ನವೀಕರಿಸಬಹುದು, ಇದರಿಂದ ಅಂತಾರಾಷ್ಟ್ರೀಯ ನೀತಿಗಳಲ್ಲಿ ಬದಲಾವಣೆ ಸಾಧ್ಯವಿದೆ. ಚೀನಾ ಮುಂಚಿನಿಂದ ಮುಂದಾಗಿದೆ, ಆದರೆ ಇತರ ರಾಷ್ಟ್ರಗಳು ಕೂಡ AI ಉಪಗ್ರಹ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿವೆ. ಅಮೆರಿಕ, ನಾಸಾ ಮತ್ತು ಖಾಸಗಿ ಕಂಪನಿಗಳು ಸ್ಪೇಸ್ಎಕ್ಸ್, ಅಮೆಜಾನ್ ಪ್ರಾಜೆಕ್ಟ್ ಕುಯಿಪರ್ ಭೂಮಿಯ ಮೇಲ್ವಿಚಾರಣೆ ಮತ್ತು ಅಂತರಿಕ್ಷ ಸಂಶೋಧನೆಗಾಗಿ AI ಚಾಲಿತ ಉಪಗ್ರಹಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಸ್ವಾಯತ್ತ ನ್ಯಾವಿಗೇಷನ್ ಮತ್ತು ಅಂತರಿಕ್ಷ ಹಾನಿಕಾರಕ ಚೂರುಗಳ ನಿರ್ವಹಣೆಗೆ AI ಉಪಗ್ರಹಗಳನ್ನು ನಿರ್ಮಿಸುತ್ತಿದೆ. ಭಾರತ ಇಸ್ರೋ ಭೂಬುದ್ಧಿಮತ್ತೆ ಮತ್ತು ಗಡಿಯ ಮೇಲ್ವಿಚಾರಣೆಗಾಗಿ AI ಉಪಗ್ರಹಗಳನ್ನು ಯೋಜಿಸಿದೆ, ಇದು ಮುಂದಿನ ವರ್ಷಗಳಲ್ಲಿ ಉಡಾವಣೆಯಾಗಲಿದೆ. ರಷ್ಯಾ ಬುದ್ಧಿಮತ್ತ ಪಡೆಗೊಳಿಸುವ ಮತ್ತು ಸ್ವಾಯತ್ತ ರಕ್ಷಣಾ ಉಪಗ್ರಹಗಳ ಮೇಲೆ ಹೂಡಿಕೆ ಮಾಡುತ್ತಿದೆ. AI ಉಪಗ್ರಹ ತಂತ್ರಜ್ಞಾನವನ್ನು ಅನ್ವಯಿಸುವ ಹಲವಾರು ರಾಷ್ಟ್ರಗಳ ಪ್ರವೃತ್ತಿಯನ್ನು ಗಮನಿಸಿದರೆ, ಭವಿಷ್ಯದ ಅಂತರಿಕ್ಷ ಅಧ್ಯಯನವು ಸಂಪೂರ್ಣವಾಗಿ ಸ್ವಾಯತ್ತವಾದ ಮಿಷನ್ಗಳನ್ನು, ದೀಪ ಅಂತರಿಕ್ಷ ಸಂಶೋಧನೆಯನ್ನು ಮತ್ತು ಮಾನವ ಸಹಾಯವಿಲ್ಲದ ತಕ್ಷಣದ ನಿರ್ಧಾರಗಳನ್ನು ಉಪಗ್ರಹಗಳಿಂದ ಕಾಣಬಹುದು.